ಇವತ್ತು ಮತ್ತೆ ಬೆಳಗ್ಗೆ ಬೀರಂಬಾಡಿ ಮತ್ತು ಭೀಮನಬೀಡು ಅನ್ನೋ ಗುಂಡ್ಲುಪೇಟೆಯಲ್ಲಿರುವಂಥ ಈ 2 ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷ ಆಗಿದೆ. ಬೀರಂಬಾಡಿಯಲ್ಲಿ ಜೋಳದ ತೆನೆಗಳ ಮಧ್ಯದಲ್ಲಿ ಒಂದು ಹುಲಿ ಬಂದು ಮಲಗಿದೆ. ಹಾಗೆ ಭೀಮನಬೀಡಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರ ಕಣ್ಮುಂದೆನೆ ಒಂದು ಹಂದಿಯನ್ನು ಹುಲಿ ಎಳ್ಕೊಂಡು ಹೋಗಿದೆ. ಪಂಚೇಂದ್ರಿಯಗಳು ಸತ್ತೋಗಿರುವಂತಹ ಈ ಅರಣ್ಯ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಗಿ ಕೂಗಿ ಬಡ್ಕೊಂಡು ಹೇಳಿದ್ವಿ ನಾವು, ಬೇಡ ಸಫಾರಿ ಓಪನ್ ಮಾಡಬೇಡಿ, ಸಫಾರಿ ಓಪನ್ ಮಾಡೋದ್ರಿಂದ ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ತೊಂದರೆ ಆಗುತ್ತೆ ಅಂತ. ಇವರ ನೆಂಟರು ಇಷ್ಟರು, ಇವ್ರ ಮಕ್ಕಳು ಮರಿಗಳು ಇವ್ರುಗಳೆಲ್ಲ ಏನು ಇಲ್ಲಿ ದಂಧೆ ಮಾಡ್ತಾ ಇದಾರಲ್ಲ, ಇವ್ರುಗಳು ಮತ್ತು ಅಧಿಕಾರಿಗಳಿಗೆ ಹಣದ ದಾಹದ ಮುಂದೆ ಇವರಿಗೆ ರೈತರಾಗ್ಲಿ ಕಾಡು ಪ್ರಾಣಿಗಳಾಗ್ಲಿ ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದಾರಲ್ಲ ಉದ್ಯೋಗಿಗಳ ಮೇಲೂ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವರು ಆರಾಮಾಗಿ ಹೊರಗಡೆ ಕೂತಿರ್ತಾರೆ, ಯಾರಾದ್ರೂ ಹಿಂಗೆ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿಗೆ ಬರ್ತಾರೆ, ನಿಂತ್ಕೊಂಡು ಪಾಪ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರುವಂತ ಚಿಕ್ಕ ಚಿಕ್ಕ ಹುಡುಗರುಗಳನ್ನ ಮುಂದೆ ಕೆಲಸಕ್ಕೆ ಬಿಟ್ಕೊಂಡು, ಅವರು ರೈತರ ಮಕ್ಕಳೇ, ಅವ್ರಿಗೆಲ್ಲೂ ಕೆಲಸ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ದಿನಗೂಲಿ ನೌಕರರಾಗಿ ಬಂದು ಸೇರ್ಕೊಂಡಿರ್ತಾರೆ. ನಿಮ್ಮ ಸ್ವಾರ್ಥಗಳಿಗೆ ಮಾಡ್ತಾ ಇರುವಂತ ಹಣದ ದಾಹಕ್ಕೆ ನೀವು ಶುರು ಮಾಡಿರುವಂತ ಈ ಸಫಾರಿಯಿಂದ ಕಾಡಂಚಿನ ಗ್ರಾಮದಲ್ಲಿರುವ ರೈತರಿಗೆ, ಕಾಡು ಪ್ರಾಣಿಗಳಿಗೆ ಮತ್ತೆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಇಷ್ಟೂ ಜನಗಳ ಜೀವನಗಳ ಜೊತೆ ಚಲ್ಲಾಟ ಮಾಡ್ತಾ ಇದ್ದೀರಾ ನೀವು. ಸರ್ಕಾರ ಚಲ್ಲಾಟ ಆಡ್ತಾ ಇದೆ ಅನ್ನೋ ನೇರವಾದ ಆಪಾದನೆ ನಾನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ದುಡ್ಡು ಮಾತ್ರ ಮುಖ್ಯ ಅಷ್ಟೇ ಹೊರತು ಈ ಜೀವಗಳ ಯಾವುದೇ ರೀತಿಯಾದ ಬೆಲೆ ನಿಮಗೆ ಗೊತ್ತಿಲ್ಲ. ಕೇವಲ 4-5 ದಿನಗಳ ಹಿಂದೆಗಡೆ ಇದೇ ಭೀಮನಬೀಡಲ್ಲಿ ಒಂದು ಹುಲಿ ವಿದ್ಯುತ್ ಬೇಲಿಗೆ ಸ್ಪರ್ಶ ಆಗಿ ತೀರ್ಕೊಂಡಿದ್ದು ನಾವು ಗಮನಿಸಬಹುದು. ಮತ್ತೆ 2 ದಿನದ ಹಿಂದೆಗಡೆ ಇದೇ ಭೀಮನಬೀಡಲ್ಲಿ ಒಂದು ಸರ್ಕಾರಿ ಶಾಲೆ, ಚಿಕ್ಕ ಮಕ್ಕಳದು ಪ್ರಾಥಮಿಕ ಶಾಲೆ ಮುಂದೆಗಡೆನೆ ಒಂದು ಚಿರತೆ ಬಂದು ಅಲ್ಲೊಂದು ಮೇಕೆನೇನೋ ದಾಳಿ ಮಾಡಿದ್ದು ಕೂಡ ನಾವು ಸ್ಮರಿಸಬಹುದು. ಸಫಾರಿ ಶುರು ಆದ್ಮೇಲೆ ಮತ್ತೆ ಕಾಡು ಪ್ರಾಣಿಗಳು ಊರಿಗೆ ಬರಕ್ ಶುರು ಆಗಿದಾವೆ. ದಯವಿಟ್ಟು ನಾನು ಸಫಾರಿಗೆ ಬರೋರನ್ನ ಎಲ್ಲರನ್ನ ಕಳಕಳಿಯಿಂದ ನಾನು ಕೇಳ್ಕೊತೀನಿ, ದಯವಿಟ್ಟು ಸಫಾರಿಗೆ ಬರಬೇಡಿ. ನೀವು ಕೊಡೋ ಹಣದ ಆಸೆಗೆ ಈ ದುರುಳರು, ಈ ಕಳ್ಳರು, ಇವ್ರುಗಳು ಯಾರು ಜೀವ ಹೋದ್ರೂ ಪರವಾಗಿಲ್ಲ ಅಂತೇಳಿ ಇವ್ರದ್ದು ವ್ಯವಹಾರ ದಂಧೆಗಳಿಗೆ ಇಳಿದು ಬಿಟ್ಟಿದ್ದಾರೆ ಇವರು. ಹಾಗಾಗಿ ಸಫಾರಿಗೆ ಬರೋರು ದಯವಿಟ್ಟು ಬರಬೇಡಿ. ನೀವು ಸಫಾರಿಗೆ ಬರೋದ್ರಿಂದ ಇಲ್ಲಿ ನಮ್ಮ ರೈತರದು, ಕಾಡು ಮೃಗಗಳದು ಮತ್ತೆ ಆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಇಷ್ಟು ಜೀವಗಳನ್ನ ತೊಂದರೆಗೆ ಹಾಕಿ ನೀವು ಬಂದು ಇಲ್ಲಿ ಮಜಾ ಮಾಡೋ ಯಾವ ಅವಶ್ಯಕತೆ ಇಲ್ಲ. ಮತ್ತೆ ಇದು ಹಿಂಗೆ ಮುಂದುವರೆದ್ರೆ ಮಾತ್ರ ಈ ಸರಿ ಸರ್ಕಾರಕ್ಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ತಕ್ಕ ಪಾಠ ಕಲಿಸಿ ನೀವು ಮಂಡಿ ಊರಿ ನಿಲ್ಲೋವರೆಗೂ ನಿಮ್ಮನ್ನ ಬಿಡಲ್ಲ. ಅಷ್ಟರ ಮಟ್ಟಿಗಂತೂ ಹೋರಾಟ ಮಾಡ್ತೀವಿ.